ಎಕ್ಸ್ ಪಿ ವೈ ಎನ್ನುವಂಥ ಸರಳ ರೇಖೆಯನ್ನು ರಚನೆ ಮಾಡ್ಕೋಬೇಕು. ಇದು ಕ್ಯೂ ಆರ್ಗೆ ಸಮಾನಾಂತರವಾಗಿ ಇರುವಂತೆ ರಚನೆಯನ್ನು ಮಾಡ್ಕೋಬೇಕು. ಆವಾಗ ಏನಾಗತ್ತೆ ಅಂದರೆ ಎಕ್ಸ್ ಪಿ ವೈ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಆ್ಯಂಗಲ್ 4, ಆ್ಯಂಗಲ್ 1, ಆ್ಯಂಗಲ್ 5 ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿ ಇರುತ್ತೆ. ಯಾಕಂದರೆ ಇವು ಸರಳ ಯುಗ್ಮಗಳು ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಹಾಗಾದರೆ ಎಕ್ಸ್ ಪಿ ವೈಗೆ ಪ್ಯಾರಲಲ್ ಆಗಿ ಕ್ಯೂ ಆರ್ ಇರುತ್ತೆ. ಎಕ್ಸ್ ಪಿ ವೈಗೆ ಕ್ಯೂ ಆರ್ ಎನ್ನುವಂಥದ್ದು ಪ್ಯಾರಲಲ್ ಆಗಿ ಇರುತ್ತೆ. ಹಾಗಾದರೆ ಆ್ಯಂಗಲ್ 4 ಮತ್ತು ಆ್ಯಂಗಲ್ 2 ಎರಡು ಕೂಡ ಸಮನಾಗಿದ್ದಾವೆ. ಆ್ಯಂಗಲ್ 2, ಆ್ಯಂಗಲ್ 4 ಸಮನಾಗಿದ್ದಾವೆ. ಯಾಕಂದರೆ ಈಗ ಕ್ಯೂ ಆರ್ ಎನ್ನುವಂಥ ಒಂದು ಕ್ಯೂ ಆರ್ಗೆ ಎಕ್ಸ್ ವೈ ಎನ್ನುವಂಥ ಸಮಾಂತರ ರೇಖೆ ಇದೆ. ಕ್ಯೂ ಪಿ ಎನ್ನುವಂಥದ್ದು ಇಲ್ಲಿ ಛೇದಕ ರೇಖೆ ಆಗಿರುತ್ತೆ. ಈ ಛೇದಕ ರೇಖೆಗೆ ಆ್ಯಂಗಲ್ 4, ಆ್ಯಂಗಲ್ 2 ಎರಡು ಕೂಡ